ತಿಮ್ಮರಾಯಪ್ಪನವರೇ, ಕಳೆದ ಬಾರಿ ಕುಡುಗು ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ರವಿ ನಾಗರಾಜನವರೇ, ನಮ್ಮ ಗುಬ್ಬಿ ತಾಲೂಕಿನ ಕಳೆದ ಬಾರಿ ಅಭ್ಯರ್ಥಿಯಾಗಿದ್ದಂಥ ಸನ್ಮಾನ್ಯ ನಾಗರಾಜ್ ಅವರೇ, ಅಂಜಿನಪ್ಪನವರೇ, ವೇದಿಕೆ ಎಲ್ಲ ನನ್ನ ಹಿರಿಯ ಕಿರಿಯ ಮಿತ್ರರೇ, ಈ ಸಭೆಯಲ್ಲಿ ಎಲ್ಲ ನನ್ನ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಬಹಳ ಜನ ಎಡಗಡೆ ನಿಂತಿದ್ದೀರಿ. ನಿಮ್ಗೋಸ್ಕರ ಚೇರ್ ಖಾಲಿವೆ, ಬಂದು ಕುಳಿತುಕೊಳ್ಳಿ. ದಯಮಾಡಿ ಚೇರ್ ಖಾಲಿವೆ, ಬನ್ನಿ. ಯಾತಕ್ಕೆ ಅಂದ್ರೆ ಚೇರ್ ಖಾಲಿ ಇರಬಾರ್ದು, ದಯಮಾಡಿ ಬನ್ನಿ. ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಶಾಂತಕುಮಾರ್ ಕೇವಲ 2 ತಿಂಗಳಲ್ಲಿ 2 ಸಭೆನ ಮಾಡಿದ್ದಾರೆ. ಮತ್ತೊಂದು ಮನೆ ಕೆಲಸಕ್ಕೆ ತಗೊಳ್ಳುವಂತ ಒಂದು ಕಾರ್ಯಕ್ರಮನ ಮಾಡಿದ್ರು. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದ್ದಾರೆ. ಬಹಳ ಸಂತೋಷ. ಶಾಂತಕುಮಾರ್ ಅವ್ರ ಬಗ್ಗೆ ನಾನು 2 ಮಾತಾಡ್ತೀನಿ. ಸೋಲು ಗೆಲುವು ಬೇರೆ, ಅದ್ರ ಬಗ್ಗೆ ನಾವು ಚಿಂತೆ ಮಾಡಲ್ಲ. ಆದ್ರೆ ಮನುಷ್ಯ ರೈತರ ಪರ ಹೋರಾಟ ಮಾಡುವಂತ ವ್ಯಕ್ತಿ, ಅರ್ಥ ಮಾಡ್ಕೋಬೇಕು. ಮಾಡ್ರಿ. ಆಮೇಲೆ ಯಾತಿಕ್ ನಾನಂದ್ರೆ ನಾನು ಶಾಸಕನಾಗಿ ಹೇಳ್ತೀನಿ, ನಾನು ತುರುವೇಕೆರೆ ನಾನು 4 ಸರಿ ಶಾಸಕ ಮಾಡಿರೋ ಪಾಪ ಜನ ಇಲ್ಲ ಅಂತಲ್ಲ. ಇಲ್ಲಿಂದ ಒಬ್ಬರಿಗೆ ಪಾದಯಾತ್ರೆ ಮಾಡಿದಂತ ಈ ಜಿಲ್ಲೆಯಲ್ಲಿ ಒಬ್ಬ ನಾಯಕ ಅಂದ್ರೆ ಶಾಂತಕುಮಾರ್. ನೀವು ಕೆಳಗಡೆ ಇಳಿಯೋ, ಏನ್ ಇಳಿಯೋ ಕೆಳಗಡೆ ಅಲ್ಲ. ಶಾಂತಕುಮಾರ್ ಜೊತೆಗೆ ನಾವು ನೀರಿಗೆ ಹೋರಾಟ ಮಾಡಿದ್ವಿ. ಜಿಲ್ಲೆನಲ್ಲಿ ಯಾರು ಬರಲಿಲ್ಲ. ಶಾಂತಕುಮಾರ್ ಮತ್ತು ಅವ್ರ ಸಂಗಡಿಗರು ಬಂದ್ರೆ ಹೊರತು ಮತ್ತಾರು ಬರಲಿಲ್ಲ. ಇವತ್ತು 25 ವರ್ಷ JDS, ಅರ್ಥ ಮಾಡ್ಕೋಬೇಕು. ಈ ರಾಜ್ಯದಲ್ಲಿ ಬಹಳ ಜನ ಪ್ರಾದೇಶಿಕ ಪಾರ್ಟಿ ಕಟ್ತವ್ರು ಕೂಡ ಬಹಳ ಜನ ಇದ್ದಾರೆ. ನಾನು ಬಹಳ ಜನ ಜೊತೆ ಇದ್ದೆ. ನಾನು ಸನ್ಮಾನ್ಯ ಕೆಂಗಲ್ ಹನುಮಂತಯ್ಯನವರು ಸುರಾಜ್ ಪಾರ್ಟಿ ಕಟ್ಟಿದ್ರು, ಅವರು ಸಹ ಗೆಲ್ಲಕ್ಕಾಗಲಿಲ್ಲ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ದೇವರಾಜ ಅರಸು ಅವರು ಸಹ ಒಂದು ಪಾರ್ಟಿ ಕಟ್ಟಿದ್ರು, ಅವರು ಗೆಲ್ಲಕ್ಕಾಗಲಿಲ್ಲ. ಶ್ರೀಮಾನ್ ಹೆಗ್ಡೆ ಅವರು ಒಂದು ಪಾರ್ಟಿ ಕಟ್ಕೊಂಡ್ರು, ಅವ್ರದ್ದು ಏನು ರಾಜ್ಯದಲ್ಲಿ ನಡೀಲಿಲ್ಲ. ಆದ್ರೆ ಶ್ರೀಮಾನ್ ದೇವೇಗೌಡರು ಯಾಕೆ ಬಲಿಷ್ಠವಾಗಿ ಪಾರ್ಟಿ ಉಳಿದೈತೆ ಅಂದ್ರೆ ನಿಮ್ ಜೊತೆ ರೊಟ್ಟಿ ಇಟ್ಟು ತಿಂದು ಊಟ ಮಾಡಬಾರ್ದಂತ ಪಾರ್ಟಿ ಇದು. ಐಶ್ವರಾಮ್ ಜೀವನಕ್ಕಲ್ಲ. ದಯಮಾಡಿ ಊಟ ಇನ್ನೊಂದು ಅರ್ಧ ಗಂಟೆ ಊಟ ಕೊಡ್ಬೇಡಿ. ದಯಮಾಡಿ ಇನ್ನು 1/4 ಗಂಟೆ ಮುಗಿಸ್ಬಿಡ್ತೀವಿ. ಬನ್ನಿ. ಹಾಗಾಗಿ ಈ ರೊಟ್ಟಿ ತಿಂದಂತ ಪಾರ್ಟಿ ಯಾತಕ್ಕೆ ಹೇಳ್ತೀನಿ ಅಂದ್ರೆ ನಮ್ ಗರಿಕೆ ಬೇಸಿಗೆಯಲ್ಲಿ ಒಣಗೋಯ್ತದೆ, ಮತ್ತೆ ಮಳೆಗಾಲದಲ್ಲಿ ಚಿಗುರ್ತದೆ. ಹಂಗೆ ಈ ಪಾರ್ಟಿನೂ ಅಷ್ಟೇ, ಎಲ್ಲೋ ಒಂದ್ ಕಡೆ ಹೋಯ್ತದೆ, ಮತ್ತೆ ಬಲಿಷ್ಠತೆನೆ ಕಾಪಾಡ್ತದೆ. ಈಗ ನೀರಿನ ಬಗ್ಗೆ ನಾನು ಯಾಕೆ ಹೇಳಕ್ ಬಯಸ್ತೀನಿ ಅಂದ್ರೆ ಶ್ರೀಮಾನ್ ದೇವೇಗೌಡರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಕರ್ನಾಟಕ ನಮ್ಮ ಸುರೇಶ್ ಬಾಬು ಅವರ ತಂದೆ ಈ ಜಿಲ್ಲಾ ಮಿನಿಸ್ಟರ್ ಆಗಿದ್ರು. ಅವ್ರಿಗೆ ಧರಣಿ ಮಾಡಿ ಅಂದಿನ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿ ಟನಲ್ ಮಾಡಿಕೊಂಡಂತ ಪುಣ್ಯಾತ್ಮ ದೇವೇಗೌಡರು, ಮತ್ಯಾರು ಅಲ್ಲ. ಹಾಗಾಗಿ ಅನೇಕ ಜನ ಇದಕ್ಕೆ ಹೋರಾಟ ಮಾಡಿದ್ದಾರೆ. ಇವತ್ತು ನಾನು ನೆನ್ಕತ್ತೀನಿ ಬಹಳ ಜನ, ಶ್ರೀಮಾನ್ YK ರಾಮಯ್ಯನವರು, ನಮ್ಮ ನಾಗರಾಜಯ್ಯನವರು, ಅನೇಕ ಜನ ಹೋರಾಟ ಮಾಡಿ ನಮ್ ನೀರು ತಗೊಂಡೋಗಿದ್ದಾರೆ. ಇವತ್ತು DK ಹೇಳ್ತಾರೆ, ನೀರು ಯಾರಪ್ಪ ತಂದರು ತುಮಕೂರು ಜಿಲ್ಲೆ ನೀರ? DK ಶಿವಕುಮಾರ್ ತಂದವರ ಅಥವಾ ಸಿದ್ದರಾಮಯ್ಯ ತಂದವರ? ಹೇಳ್ರಿ. ದೇವೇಗೌಡರು ತಂದಿದ್ದು, ದಯಮಾಡಿ ಅರ್ಥ ಮಾಡ್ಕೋಬೇಕು ನೀವು. ಅಂತವ್ರ ನೀರನ್ನ ನೀವು ಚಾನಲ್ ಮಾಡಿ ತಗೊಂಡೋರಿಗೆ ನಿಮ್ಗೆ ಯಾವ ಅಧಿಕಾರ ಕೊಟ್ಟನು? ಯಾರ್ರಿ ನೀವು? ಓರಿಯೋಯ್ಸೆ ಮಿಸ್ಟರ್ DK, ಯಾರಪ್ಪ ನೀನು ದೊರೆ? ಅದೆಲ್ಲ ನಡೆಯಕ್ಕಿಲ್ಲ. ನಾನು ಅವ್ರಿಗೆ ಪಾಪ ನನ್ನ ಜೊತೆ ಶಾಂತಕುಮಾರ್ ಹೋರಾಟಕ್ಕೆ ಬಂದಿರು.
ನಾವ್ ಹೇಳಿದ್ವು ಯಾರು ಬೇಕಾದ್ರೂ ಹೋಲಿ, ಶಾಂತಕುಮಾರ್ ನಾನು ನಿಮ್ ಜೊತೆ ಉಳಿತೀನಿ ಅಂತ ತುಮಕೂರಿನಲ್ಲಿ ಭಾಷಣ ಮಾಡಿದೆ. ಅವತ್ತು 25,000 ಜನ ಬಂದಿದ್ರು. ತುರುವಕ್ಕೆ ತುಮಕೂರು ಇತಿಹಾಸದಲ್ಲಿ ಆ ಹೋರಾಟ ನಾವು ಮಾಡಿದ್ವಿ. ಇವತ್ತು ಸಿದ್ಧ. ಈ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಸಹ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಕ್ ನಾನು ಬಯಸ್ತೀನಿ. ಹಾಗಾಗಿ ಸಮಯದ ಅಭಾವ ಅಂತ ಹೇಳಿದ್ದಾರೆ, ಅದರಿಂದ ಮಾತಾಡೋಕ್ಕಾಗಲ್ಲ. ಬಹಳ ಮಾತಾಡೋದಿದೆ. ನಾನು DK ಶಿವಕುಮಾರ್ ಹೇಳೋದು ಇಷ್ಟೇ, ನೀರು ಎಲ್ಲಿ ತಗೊಂಡು ಹೋಗ್ತೀರಿ? ನಮ್ಮ ಕುಣಗಲ್ಲು ನಮ್ಮ ರವಿ ಇದ್ದಾರೆ. ಇವತ್ತು 3.3 TMC ನೀರು ಅಲರ್ಟ್ ಆಗಿದ್ದು ಕುಣಗಲ್ಗೆ. ನಾವು ಇವತ್ತು 6 TMC ಕೊಡ್ತಾ ಇದ್ದೀವಿ ರವಿ 6 TMC. ಹಾಗಾಗಿ ಎಲ್ಲಿಗೆ ನೀವು ಚಾನಲ್ ತಗೊಂಡು ಹೋಯ್ತು ಅಂತಕ್ಕಂಥದ್ದು ಪ್ರಶ್ನೆ ನಮ್ಮ ಮುಂದೆ ಇದೆ. ಇವತ್ತೇನಾದ್ರೂ ಈ ಪಾರ್ಟಿ ಬಲಿಷ್ಠವಾಗಿ ಉಳಿಬೇಕಾದ್ರೆ ಶ್ರೀಮಾನ್ ಕುಮಾರಣ್ಣವ್ರ ಕೊಡುಗೆ ಬಹಳ ಅಪಾರ. ಯಾತಕ್ಕೆ ರೈತರ ಸಾಲ ಮನ್ನಾ ಮಾಡಿರ್ಬೋದು, 65 ವರ್ಷ ಆದಂತ ನಮ್ಮ ವಯಸ್ಸಾದಂತ ಸ್ನೇಹಿತರಿಗೆ ಹಿರಿಯವರಿಗೆಲ್ಲ ಪೆನ್ಷನ್ ಕೊಟ್ಟಿದ್ದು, ಸೈಕಲ್ ಕೊಟ್ಟಿದ್ದು. ನಾನು 2004 ಜೊತೆ ನಾನು MLA ಆಗಿದ್ದೆ, ಇಲ್ಲಿವರೆಗೂ ಜೊತೆಲೆ ಇದ್ದೀವಿ. ಅಂಥದ್ರಲ್ಲಿ ಅವರ ಕೊಡುಗೆ ಅಪಾರ. ಇವತ್ತು ಹೇಳ್ತಾರೆ ಸಿದ್ದರಾಮಣ್ಣ ನೀನ್ 2,000 ರೂಪಾಯಿ ಯಾತಕ್ಕೂ ಸಾಕಾಗಲ್ಲ ಕಡು, ಯಾರು ಕೇಳಿಲ್ಲ ನೀನ್ 2,000 ಕೊಡು ಅಂತ. ಎಲೆಕ್ಟ್ರಿಕಲ್ ಯಾರೋ KEB ಅವರು ನಮ್ಮ ಇಂಡಸ್ಟ್ರಿಯಲಿಸ್ಟ್ ಬಂದಿದ್ರು, ಅಣ್ಣ 7 ರೂಪಾಯಿ ಇತ್ತು ನಾನು ಇಂಡಸ್ಟ್ರಿ ಶುರು ಮಾಡಿದಾಗ, ಇವತ್ತು 15 ರೂಪಾಯಿ ಆಗಿದೆ ಅಂತ. ಹಾಗಾಗಿ ನಿಮ್ಮನ್ನ ಯಾರು ಕೇಳಿಲ್ಲ. ನಿಮ್ ಚೆವುಲ್ಗೆ ನೀವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ನೀವು ಮಾಡಿದ್ರಿ. ಆದ್ರೆ ಕರ್ನಾಟಕದಲ್ಲಿ ಯಶಸ್ವಿ ಆಗಿರ್ಬೋದು, 28ಕ್ಕೆ ಇದು ಆಗೋದಿಲ್ಲ. ನನ್ನ ಮಾಧ್ಯಮರಿಗೆ ಗೆಳೆಯರು ಹೇಳ್ತಾ ಇದ್ದಾರೆ 28ಕ್ಕೆ ಆಗಲ್ಲ. ಏನು 12 ಕೊಟ್ಟಿದ್ರು ಗ್ಯಾರಂಟಿನ ಬಿಹಾರದಲ್ಲಿ, ಏನಾಯ್ತು ರೀ? 140 203 ಬಂದು. ಇದು ಬೇಡ, ಡೆಲ್ಲಿನಲ್ಲಿ ಹೈಯೆಸ್ಟ್ ಮತದಾರರು ಮುಸ್ಲಿಂ ಸಮಾಜದ ಬಂಧುಗಳು. ಅಲ್ಲಿ ಏನಾಯ್ತು? ನಿಮ್ ಗ್ಯಾರಂಟಿ ನಡೆಯಲ್ಲ. 28ಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ ಗ್ಯಾರಂಟಿ ಏನೂ ನಡೆಯಲ್ಲ. ಮೊದಲು ರೈತರ ಬಗ್ಗೆ ಚಿಂತೆ ಮಾಡಿ. ಇವತ್ತು ರೈತ ಅತ್ಯಂತ ಭ್ರಷ್ಟಾಚಾರ ಸರ್ಕಾರ ಅಂದ್ರೆ ಈ ಸರ್ಕಾರ. ನಾನು 37ನೇ ವರ್ಷದಿಂದ ದೇವರಾಜ ಅರಸು ಜೊತೆಯಿಂದ ನಾನು ಬೆಳೆದು ಬಂದವರು. ಸರ್ಕಾರ ನಗರದ ಅಧ್ಯಕ್ಷ 2 ಬಾರಿ ಆಗಿದ್ದೆ. ನಾನು ನೋಡಿದ್ದೀನಿ. ಅವಾಗೇನೆಲ್ಲ ಹರಿಶ್ಚಂದ್ರ ಅಂತಂದು ಹೇಳಕ್ಕಲ್ಲ, 2% 3% ಇತ್ತು. ಇವತ್ತೇನಾಗಿದೆ? 13% ಕೆಲಸ ತಗೊಳಕ್ಕೆ, 17% LOCಗೆ. ಹೆಂಗಪ್ಪ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟ್ರು? ಎಲ್ಲಿ ಕೆಲಸ ಮಾಡಕ್ ಸಾಧ್ಯ? ಹಾಗಾಗಿ ಇವತ್ತು ಬಹಳ ಕಟ್ಟ ಕಡೆಯ ದಟ್ಟ ದರಿದ್ರ ಸರ್ಕಾರ ಅಂದ್ರೆ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ. ಇದು ಬಹಳಷ್ಟು ಸಬ್ಜೆಕ್ಟ್ ಇವೆ, ಲೆಟರ್ 2-3 ಕಳಿಸಿದ್ದಾರೆ, ಸಮಯದ ಅಭಾವ ಅಂತ. ಹಾಗಾಗಿ ನನಗೆ ಖುಷಿ ಏನಂದ್ರೆ ನಮ್ಮ ಕುಮಾರಣ್ಣವರು ಡೆಲ್ಲಿಗೆ ಹೋದ್ಮೇಲೆ ನಾವು ಚಿಂತನೆ ಮಾಡ್ತಿದ್ದೆವು, ಏನಾಗ್ಬೋದು ನಮ್ಮ ಪಕ್ಷ, ಯಾರು ಕಟ್ತಾರೆ ಅಂತ ನಮ್ಮೆಲ್ಲರಿಗೂ ಒಂಥರ ಜಿಜ್ಞಾಸೆ ಇತ್ತು. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಬಂದ್ರು ನಮ್ಮ ನಿಖಿಲ್ ಕುಮಾರಸ್ವಾಮಿ. ಅವತ್ತು ಇಡೀ ರಾಜ್ಯ ಸುತ್ತಿ ಪಾರ್ಟಿ ಕಟ್ತಾ ಇದ್ದಾರೆ. ಇವತ್ತು ರಾತ್ರಿ 4 ಗಂಟೆ ಬಂದಿದ್ದಾರೆ ರಾಯಚೂರಿಂದ. ಇವತ್ತು ಇದೆ 2 ಸರಿ ಆಯ್ತು, ಸಾಕು, ನನಗೂ ಕಾಮನ್ ಸೆನ್ಸ್ ಇದೆ. ಹಾಗಾಗಿ ಪದೇ ಕೊಟ್ಟರೆ ಭಾಷಣ ಮಾಡಕ್ ಆಗೋದಿಲ್ಲ. ಅದಕ್ಕೆ ನಾನು ಭಾಷಣ ಬೇಡ ಅಂತ ಹೇಳಿದ್ದು. ಯಾತಕ್ಕೆ ಅಂದ್ರೆ ಇಂಥ ಪರಿಸ್ಥಿತಿನಲ್ಲಿ ಈ ಪಕ್ಷ ಕಟ್ತಾ ಇದ್ದಾರೆ. ನಾನು ಅವ್ರನ್ನ ಅಭಿನಂದಿಸ್ತಾ ಈ ಸಂದರ್ಭದಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಂತ ತಾವೆಲ್ಲರಿಗೂ ಅನ್ಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.